ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಶ್ಯಾಮಲಾ ಭೀಮ್ರಾಜ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ರಾಗಿ ತಾಲಿಪಟ್ಟು ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಸಿಂಪಲ್ ಕೂಡ, ಕೆಲಸ ಇರಲ್ಲ. ಹಾಗಾಗಿ ಬೇಗನೆ ಮಾಡ್ಕೋಬೋದು. ಬೆಳಗ್ಗೆ ಮಕ್ಕಳಿಗೆ ತಿಂಡಿಗೂ ಆಗುತ್ತೆ, ಮಧ್ಯಾಹ್ನ ಲಂಚಿಗೂ ಆಗುತ್ತೆ. ಇದಕ್ಕೇನೆಲ್ಲ ಹಾಕ್ಕೊತೀನಿ ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಒಂದೊಂದಾಗೆ. ರಾಗಿ ಹಿಟ್ಟು ಕೂಡ ಇಟ್ಕೊಂಡಿದ್ದೀನಿ. ಅದಾದ ನಂತರ ಇಲ್ಲಿ ಅಕ್ಕಿ ಹಿಟ್ಟು ಕೂಡ ಇಟ್ಕೊಂಡಿದ್ದೀನಿ. ಸ್ವಲ್ಪ ಜೋಳದ ಹಿಟ್ಟು, ಬೇರೆ ಏನೂ ಹಾಕಲ್ಲ. ಅದಾದ ನಂತರ ಸ್ವಲ್ಪ ಬಿಳಿ ಎಳ್ಳು, ಅದಾದ ನಂತರ ಅಜವಾನ, ಜೀರಿಗೆ, ಕಟ್ ಮಾಡಿ ಇಟ್ಕೊಂಡಿರುವಂಥ 3ರಿಂದ 4 ಹಸಿಮೆಣಸಿನ್ಕಾಯಿ, ಖಾರಕ್ಕೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ. ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು. ಈಗ ಎಲ್ಲವನ್ನು ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇಲ್ಲಿ ಬಿಸಿನೀರು ಕೂಡ ಕಾಯ್ಸೋಕೆ ಇಟ್ಟಿದ್ದೀನಿ ನಾನು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ ಟೇಸ್ಟ್ ಕೂಡ ಹೇಗೆ ಬರುತ್ತೆ ಅಂತ. ಬೇರೆ ಥರನೂ ಮಾಡ್ಬೋದು, ಬಟ್ ಆದರೆ ನಾನು ಹೀಗೆ ಮಾಡೋದು, ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಈಸಿ ಆಗಲಿ ಅಂದ್ಬಿಟ್ಟು. ಸ್ವಲ್ಪ ಉಪ್ಪು, ಅರಿಶಿನ ಕೂಡ ಹಾಕ್ಕೊತೀನಿ. ಕಾಣಿಸ್ತಾ ಇರ್ಬೋದು ನೋಡಿ, ಉಪ್ಪು ಅರಿಶಿನ ಕೂಡ ಹಾಕ್ಕೊತಾ ಇದ್ದೀನಿ. ನೀರು ಒಂದು ಕಡೆ ಕಾಯ್ಸೋಕೆ ಇಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಕುದಿಬೇಕು ನೀರು. ಕುದಿಯೋ ನೀರು ಹಾಕಿದರೆ ಹಿಟ್ಟು ಕೂಡ ಚೆನ್ನಾಗಾಗುತ್ತೆ. ಈಗ ಚಮಚ ಸಹಾಯದಿಂದ ನೀಟಾಗಿ ಕಲಿಸ್ಕೋಬೇಕು ಅದನ್ನು. ತುಂಬಾ ಬಿಸಿ ಇರುತ್ತಲ್ವ, ಕೈಲಿ ಕಲ್ಸೋಕ್ಕಾಗಲ್ಲ. ಸ್ವಲ್ಪ ನೀರಿಂದು ಈ ಥರ ಉಂಡೆ ಮಾಡ್ಕೊಂಬಿಟ್ರೆ ಹಿಟ್ಟೊಳಗಡೆ, ಆಮೇಲೆ ಕೈ ನಂತರ ಕಲಿಸ್ಕೋಬೋದು. ನೋಡಿ ಕಲಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಜ್ಜಿ ಕಲಿಸ್ಕೋಬೇಕು ಕೂಡ. ಹಿಟ್ಟು ಚೆನ್ನಾಗಿ ಒಂದು ಹದಕ್ಕೆ ಬರಬೇಕಲ್ವ, ಹಾಗಾಗಿ ಬಿಸಿನೀರಲ್ಲೇ ಕಲಿಸ್ಬೇಕು. ತಣ್ಣೀರಲ್ಲಿ ಕಲಿಸಿದ್ರೆ ಹಿಟ್ಟು ಸ್ವಲ್ಪ ನೀಟಾಗಿ ಬರಲ್ಲ, ಜಿಗಿ ಬರಲ್ಲ. ಹಾಗಾಗಿ ಬಿಸಿನೀರಲ್ಲೇ ಕಲಿಸಿದ ನಂತರ ನೋಡಿ ಕಾಣಿಸ್ತಾ ಇರ್ಬೋದು, ನೀಟಾಗಿ ಕಲಿಸಿದ ನಂತರ ಈ ಥರ ಆಯಿತು. ಒಂದು ಪಾತ್ರೆ ಒಳಗಡೆ ಇಟ್ಟು ನೀರು ಕಾಸ್ಕೊಂಡಿದ್ನಲ್ವ, ಅದೇ ಪಾತ್ರೆ ಮೇಲುಗಡೆನೇ ಇವಾಗ ಇಡ್ತೀನಿ ಇದನ್ನು. ಹಿಟ್ಟು ಕೂಡ ಸ್ವಲ್ಪ ಬಿಸಿನೀರು ಇರುತ್ತಲ್ವ, ಹಾಗಾಗಿ ಹಿಟ್ಟು ಚೆನ್ನಾಗಿ ಅರಳುತ್ತೆ ಅಂದು ಅದೇ ಪಾತ್ರೆ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಟಿದ್ದೀನಿ. ನೋಡಿ ಹಿಟ್ಟು ಕೂಡ ಚೆನ್ನಾಗಿ ಅರಳಿದೆ. ಇವಾಗ ತಾಲಿಪಟ್ಟು ಕೂಡ ಮಾಡ್ಕೊತೀನಿ ನಾನು. ತುಂಬಾ ಸಿಂಪಲ್ಲು. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಕಾಣಿಸ್ತಾ ಇರ್ಬೋದು, ಇವಾಗ ತಾಲಿಪಟ್ಟು ಕೂಡ ಮಾಡ್ಕೊತಾ ಇದ್ದೀನಿ. ಒಂದೊಂದಾಗಿ ಮಾಡ್ಕೊಂಡ ನಂತರ ಎಲ್ಲರೂ ತಿಂತಾಯಿದ್ರು, ನಾನು ಮಾಡಿಕೊಡ್ತಾ ಇದ್ದೆ. ಮಕ್ಕಳು ಕೂಡ ತಿಂದುಬಿಟ್ಟು ಬಾಕ್ಸಿಗೆ ಕಟ್ಕೊಂಡು ಆಮೇಲೆ ತಿಂದು ಕೂಡ ಹೋದರು ಸ್ಕೂಲಿಗೆ. ನೋಡಿ ಕಾಣಿಸ್ತಾ ಇರ್ಬೋದು, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸತಿ ಟ್ರೈ ಮಾಡಿ ನೋಡಿ. ಯಾರೆಲ್ಲ ನೋಡ್ತಾ ಇದ್ರೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ವಿಡಿಯೋ ಎಲ್ಲ ನಿಮಗೆ ತಲುಪುತ್ತೆ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನೋಡಿ ತಾಲಿಪಟ್ಟು ಕೂಡ ರೆಡಿ ಆಯಿತು. ಬಿಸಿಯಾಗಿರುವಂಥ ತಾಲಿಪಟ್ಟು ತುಪ್ಪದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಆನಂತರ ಮೊಸರು ಜೊತೆಗೆ ಅಂತೂ ತುಂಬಾ ಕಾಂಬಿನೇಷನ್, ಮೊಸರೇ ಅದಕ್ಕೆ ಕಾಂಬಿನೇಷನ್ನು. ಅದಾದ ನಂತರ ನಾನು ಇಲ್ಲಿ ಕಾಯಿ ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೆಂಪು ಚಟ್ನಿನೂ ಮಾಡಿದ್ದೀನಿ. ಅವ್ರಿಗೆ ಯಾವುದ್ರಲ್ಲಿ ತಿನ್ನಬೇಕು ಅಂತ ಇಷ್ಟ ಆಗುತ್ತೆ ಅದರಲ್ಲೇ ತಿನ್ನಲಿ ಅಂದ್ಬಿಟ್ಟು ಕಾಯಿ ಚಟ್ನಿ, ಕೆಂಪು ಚಟ್ನಿ, ಅದಾದ ನಂತರ ಮೊಸರು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ 2ನೇ ತಾಲಿಪಟ್ಟು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, 2 ಬದಿ ನೀಟಾಗಿ ಬೇಯಿಸ್ಕೊಂಡ್ಬಿಟ್ರೆ ಬಿಸಿ ರಾಗಿ ತಾಲಿಪಟ್ಟು ರೆಡಿ ಆಯಿತು ಅಂತಲೇ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನೋಡಿ ಕಾಣಿಸ್ತಾ ಇರ್ಬೋದು, ತಾಲಿಪಟ್ಟು ಹಿಟ್ಟು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ನನ್ನ ಕೈಲೇ ಮಾಡ್ತಾ ಇರೋದು, ಇಲ್ಲ ತಡಿಮಣಿ ಏನು ತೊಗೊತಾ ಇಲ್ಲ, ಕೈಯಿಂದನೇ ಈ ಥರ ತಟ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ವಾವ್, ಸಖತ್ತಾಗಿದೆ. ನೋಡ್ತಾ ಇದ್ದರೆ ಬಾಯಿ ಒಳಗಡೆ ನೀರು ಬರುತ್ತೆ ಫ್ರೆಂಡ್ಸ್. ನೀವು ಒಂದು ಸತಿ ಟ್ರೈ ಮಾಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.